Students, in the previous class we are discussing about the mass effect, binding energy per nuclear. In this class we are discussing about nuclear energy. We know that already nuclear energy is the energy released during the nuclear reactions. There are two types of nuclear reaction. One is nuclear fission, another one is nuclear fusion. In this class we are discussing about the nuclear. The first type of nuclear reaction is here nuclear fusion. Students, I already told that fission means splitting process. The splitting process is nothing but a fission. The combining or adding process is nothing but a fusion. Here we are discussing about nuclear fission. What is meant by fission? Splitting. Fission is nothing but a splitting. Here in the nuclear fission, the heavy nucleus is split into two light nuclei of comparable masses. Heavy nucleus. What is meant by heavy nucleus? Heavy nucleus means its mass number is greater than 170. If the mass number is greater than 170, that is called heavy nucleus. That heavy nucleus is split into two light nuclei of comparable masses. That process is called nuclear fission. In the nuclear fission, enormous or large amount of energy is released. Large amount of energy is released. Along with that amount of energy, few neutrons are also released. In nuclear fission process, energy released, along with that energy, some of the neutrons are also released. This entire process is called nuclear fission. That means nuclear fission means the process of splitting of heavy nucleus into two nuclei of comparable masses with the release of enormous or large amount of energy and also few neutrons. That is nothing but a nuclear fission. Clear ಆಗ್ತಾ ಇದೆ ನಿಮಗೆ? ನ್ಯೂಕ್ಲಿಯರ್ ಫಿಷನ್ ನಲ್ಲಿ ಏನಾಯಿತು? ಸ್ಪ್ಲಿಟ್ ಆಯಿತು. ಯಾವ ಸ್ಪ್ಲಿಟ್ ಆಯಿತು? ಹೆವಿ ನ್ಯೂಕ್ಲಿಯಸ್. ಸ್ಪ್ಲಿಟ್ ಆದಾಗ ಏನಾಗುತ್ತೆ? ನ್ಯೂಕ್ಲಿಯರ್ ಎನರ್ಜಿ ರಿಲೀಸ್ ಆಗುತ್ತೆ. ಗೊತ್ತಿದೆ ನಿಮಗೆ? ಬಟ್ ಆ ನ್ಯೂಕ್ಲಿಯರ್ ಎನರ್ಜಿ ಜಾಸ್ತಿ ಇದೆ. ಲಾರ್ಜ್ ಆರ್ ಎನಾರ್ಮಸ್ ಅಮೌಂಟ್ ಅಂತ ಹೇಳ್ತಾರೆ. ಮತ್ತೆ ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. ಈ ಪ್ರೋಸೆಸ್ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನ್ಯೂಟ್ರಾನ್ಸ್ ನಾವು ಇನಿಷಿಯಲಿ ಯೂಸ್ ಮಾಡ್ಕೊಂತೀವಿ ಬಿಕಾಸ್ ನ್ಯೂಟ್ರಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂಡ್ ದೇ ಡಸ್ ನಾಟ್ offers any coulombs attractive or repulsive force. ನ್ಯೂಟ್ರಲ್ ಚಾರ್ಜ್ ಇರಲ್ವಾ, ಅದು ಅಟ್ರಾಕ್ಟಿವ್ ಮಾಡಲ್ಲ, ರಿಪಲ್ ಮಾಡಲ್ಲ. ಹಾಗಾಗಿ ಇಲ್ಲಿ ನಾವು ನ್ಯೂಟ್ರಾನ್ಸ್ ಇನಿಷಿಯಲ್ ಆಗಿ ಬಾಂಬಾರ್ಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ ನಾನು ಯಾಕೆ ನಾವು ನ್ಯೂಟ್ರಾನ್ಸ್ ತಗೊಳ್ತೀವಿ ಅಂತ ಕೂಡ. ಈ ತರ ನಾವು ಪ್ರೋಸೆಸ್ ಮಾಡಿದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಈಸ್ ರಿಲೇಷನ್ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್. ಅದು ಯೂಸ್ ಮಾಡಿಕೊಂಡು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ವಶನ್ ಬಂದ್ರೆ ವಾಟ್ ಈಸ್ ಮೆಂಟ್ ಬೈ ನ್ಯೂಕ್ಲಿಯರ್ ಫಿಷನ್ ಅಂತ ಬರ್ಬೋದು. ಇಲ್ಲ ಒಂದು ರಿಯಾಕ್ಷನ್ ಇನ್ಕಂಪ್ಲೀಟ್ ಆಗಿ ಕೊಟ್ಬಿಟ್ಟು ಕಂಪ್ಲೀಟ್ ಮಾಡೋದಕ್ಕೆ ಕೇಳ್ತಾರೆ, ಇಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಬಹಳ ಮಾರ್ಕ್ಸ್ ಇದೆ ನಿಮಗೆ 2 or 3 ಮಾರ್ಕ್ಸ್ ಇದ್ರೆ ನಿಮಗೆ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಇಲ್ಲಿ ಕಂಟಿನ್ಯೂ ಪಾರ್ಟ್ಸ್ ಅಂತ ಬರುತ್ತೆ. ಇಲ್ಲಿ ಚೈನ್ ರಿಯಾಕ್ಷನ್ಸ್ ಅಂತ ಬರುತ್ತೆ. ಫಿಷನ್ ನಲ್ಲಿ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ಅದರಲ್ಲಿ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ಸ್ ಅಂತ ಅಷ್ಟು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಫಸ್ಟ್ ಡೆಫಿನೇಷನ್ ಬರ್ಕೊಳ್ಳಿ. ಇನ್ನೊಂದು ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ವಾಟ್ ಈಸ್ ಮೆಂಟ್ ಬೈ ನ್ಯೂಕ್ಲಿಯರ್ ಫಿಷನ್? ಏನು ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಯಾವ ಪ್ರೋಸೆಸ್ಗೆ ಫಿಷನ್ ಅಂತ ಕರೀತಾ ಇದೀವಿ? ಸ್ಪ್ಲಿಟ್ಟಿಂಗ್. ಯಾವ ಸ್ಪ್ಲಿಟ್ ಆಗಿದ್ದು? ಹೆವಿ ನ್ಯೂಕ್ಲಿಯಸ್. ಏನಾಗಿ ಸ್ಪ್ಲಿಟ್ ಆಯಿತು? ಟೂ ಲೈಟ್ ನ್ಯೂಕ್ಲಿಯೈ ಆಫ್ ಕಂಪೇರಬಲ್ ಮಾಸಸ್ ವಿತ್ ದಿ ಲಿಬರೇಷನ್ ಆಫ್ ಎನರ್ಜಿ ಅಂಡ್ ನ್ಯೂಟ್ರಾನ್ಸ್. ಈ ಪೂರ್ತಿ ಬರುತ್ತೆ. ಡೆಫಿನೇಷನ್ ಕಂಪ್ಲೀಟ್ ಆಗಿದೆ. ಬರ್ಕೊಳ್ಳಿ. ನ್ಯೂಕ್ಲಿಯರ್ ಫಿಷನ್ಗೆ it is the process. It is the process of splitting of a heavy nucleus. ಒಂದೇ ತಗೊಂಡಾ ಇನ್ನು ನ್ಯೂಕ್ಲಿಯಸ್. Process of splitting of a heavy nucleus into an aspect ಆಯಿತು ಈ ಪ್ರೋಸೆಸ್ ಅಲ್ಲಿ into two nuclei of
ಕಂಪೇರಬಲ್ ಮಾಸಸ್ ಎರಡು ನ್ಯೂಕ್ಲಿಯೈ ಆಗಿ ಸ್ಪ್ಲಿಟ್ ಆಯಿತು ಆ ನ್ಯೂಕ್ಲಿಯೈಗೆ ಕಂಪೇರಬಲ್ ಮಾಸಸ್ ಇರೋ ತರ ಸ್ಪ್ಲಿಟ್ ಆಗುತ್ತೆ ವಿತ್ ರಿಲೀಸ್ ಆಫ್ large amount of energy. With release of large amount of energy and energy release ಆಗುತ್ತೆ neutrons release and few neutrons. ನಾವು ಯಾವ ಎಕ್ಸಾಂಪಲ್ ತಗೊಂಡ್ತೀವೋ ಅದರಲ್ಲಿ ಇಷ್ಟೇ ಅಂತ ಹೇಳ್ಬೋದು. ಇಲ್ಲಿ ಫ್ಯೂ ನ್ಯೂಟ್ರಾನ್ಸ್ ಅಂತ ಹೇಳಿ 3 ನ್ಯೂಟ್ರಾನ್ಸ್ ಇರ್ಬೋದು, 9 ಇರ್ಬೋದು, 27 ಇರ್ಬೋದು. That depends on the example we are choosing for explaining the nuclear fission process. ನಾವು ಯಾರು ತಗೊಂಡ್ತೀವಿ ಅದರ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಇಷ್ಟು ನಿಮಗೆ ಹೇಳೋದ್ರಲ್ಲಿ ಫಸ್ಟ್ the process of splitting of heavy nucleus into two nuclei of comparable masses with the release of large amount of energy and neutrons. ಕ್ಲಿಯರ್ ಆಗ್ತಿದೆ ಅಲ್ವಾ? ಡೆಫಿನೇಷನ್ ಕ್ಲಿಯರ್ ಆಗಿದೆ. ಇನ್ನೂ ನಿಮಗೆ ಕ್ಲಿಯರ್ ಆಗಬೇಕಾದ್ರೆ ವಿತ್ ಎಕ್ಸಾಂಪಲ್ ಜೊತೆಗೆ ನೀವು ಓದ್ಕೊಂಡಾಗ ಕ್ಲಿಯರ್ ಆಗುತ್ತೆ. ಆಯ್ತಲ್ವಾ? ನ್ಯೂಕ್ಲಿಯರ್ ಫ್ಯೂಷನ್ ಡೆಫಿನೇಷನ್ ಮುಗಿದಿದೆ. ನೆಕ್ಸ್ಟ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿ ಅಂದ್ರೆ ಡೆಫಿನೇಷನ್ ಬಗ್ಗೆ ನೀವು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಮತ್ತೆ ಎಕ್ಸಾಂಪಲ್ ಕೇಳಿದ್ರೆ ಎಕ್ಸ್ಪ್ಲನೇಷನ್ಸ್ ಅಂತ ಕೇಳಿದ್ರೆ ಸರ್ ಅಲ್ಲೇ ಬರೆಯುತ್ತೆ. ಎಕ್ಸ್ಪ್ಲನೇಷನ್ ಮೀನ್ಸ್ ವಿತ್ ಎಕ್ಸಾಂಪಲ್ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಅಷ್ಟೇ. ಎಕ್ಸಾಂಪಲ್ ಫಸ್ಟ್ ನಾನು ಈಕ್ವೇಷನ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾರು ಬರ್ಕೊಳ್ಳೋ ನೆಸಿಟಿ ಇಲ್ಲ ಈಗ ಅಬ್ಸರ್ವ್ ಮಾಡಿ. ನಾನು ಎಕ್ಸಾಂಪಲ್ ಯಾವ ತಗೊಂತೀನಿ ಅನ್ನೋದನ್ನ ನೀವು ಫಸ್ಟ್ ನೋಡಿ. ಫಸ್ಟ್ ನಾನು ಎಕ್ಸಾಂಪಲ್ ಬರ್ಕೊಂಡ್ಬಿಡ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಈಸಿ ಆಗುತ್ತೆ. ಜಸ್ಟ್ ನೀವು ನೋಡ್ಕೊಳ್ಳಿ ಅಷ್ಟೇ, ರಿಯಾಕ್ಷನ್ ಆಮೇಲೆ ಬರ್ಕೋಬೇಕಾಗಿರುತ್ತೆ. ನೀವು ಫಸ್ಟ್ ನಿಮಗೆ ಕ್ಲಿಯರ್ ಆಗಬೇಕು ನಾನು ಏನು ಬರೀತಾ ಇದ್ದೀನಿ ಅನ್ನೋದು. ನಂಬರ್ ಆಫ್ ಎಕ್ಸಾಂಪಲ್ಸ್ ಇದೆ ನ್ಯೂಕ್ಲಿಯರ್ ಫ್ಯೂಷನ್ಗೆ. ನಾವು ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನು ಚೂಸ್ ಮಾಡ್ಕೊಂತೀವಿ. ನಮ್ಗೆ ಯಾವುದೇ ರಿಯಾಕ್ಷನ್ ಕೊಡ್ಲಿ ನಿಮಗೆ ಬ್ಯಾಲೆನ್ಸ್ ಮಾಡಬೇಕು ಮಾಸ್ ನಂಬರ್ ಅಂಡ್ ಅಟಾಮಿಕ್ ನಂಬರ್ನ, ಅದನ್ನ ಹೇಳ್ಕೊಡ್ತೀನಿ ನಾನು. ನೀವು ಅಬ್ಸರ್ವ್ ಮಾಡಿ, ಎನರ್ಜಿ ರಿಲೀಸ್ ಆಗಿದೆ, ನ್ಯೂಟ್ರಾನ್ಸ್ ರಿಲೀಸ್ ಆಗಿದೆ, 2 ನ್ಯೂಕ್ಲಿಯೈ ಪ್ರೊಡ್ಯೂಸ್ ಆಗಿದೆ. ಯಾವ್ದ್ರಿಂದ ಬಂದಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. The process of splitting of any heavy nucleus. ಸರ್ ಇದೇನೋ ಬರ್ತೀನಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. The star mark indicates that the given represented nucleus is unstable. ಅದು ಅನ್ಸ್ಟೇಬಲ್ ಅನ್ನೋದನ್ನ ನಾನು ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀನಿ. ಈ ಅನ್ಸ್ಟೇಬಲ್ ಇರೋದು ಇಮಿಡಿಯೇಟ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿಬಿಟ್ಟು 2 ಕಂಪೇರಬಲ್ ಮಾಸಸ್ ಇರೋ ನ್ಯೂಕ್ಲಿಯರ್ ಫಾರ್ಮೇಷನ್ ಆಗಿ ಎನರ್ಜಿ ಮತ್ತೆ ನ್ಯೂಟ್ರಾನ್ಸ್ ನ ರಿಲೀಸ್ ಮಾಡಿದೆ. ಈ ಎಕ್ಸಾಂಪಲ್ ತಗೊಳ್ಳಿ, ಎಕ್ಸಾಂಪಲ್ ಈಸಿ ಆಗುತ್ತೆ. ಸರ್ ಇದು ಯಾವ ತರ ಬರೀಬೇಕು ಮತ್ತೆ ಇದನ್ನ ಬಿಟ್ಟು ಬೇರೆ ಏನಾದ್ರು ಬರೀಬಹುದು, ನಂಬರ್ ಆಫ್ ಎಕ್ಸಾಂಪಲ್ಸ್ ಬರೀಬಹುದು ನೀವು. ಬಟ್ ಇದು ಬೆಸ್ಟ್ ಎಕ್ಸಾಂಪಲ್ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ನ್ಯೂಟ್ರಾನ್ N0 ಅಂದ್ರೆ ಪ್ರೋಟಾನ್ಸ್ ಇರಲ್ಲ, ನಿಮಗೆ ಗೊತ್ತಿದೆ. ನ್ಯೂಟ್ರಾನ್ ಅಂದ್ರೆ ಒಂದೇ ಪಾರ್ಟಿಕಲ್, ಅದು ನ್ಯೂಟ್ರಾನ್ ಆಗಿರೋದ್ರಿಂದ ರೆಪ್ರೆಸೆಂಟ್ ಮಾಡಿ N01. ಪ್ರೋಟಾನ್ ಅಂದ್ರೆ ಎಲೆಕ್ಟ್ರಾನ್ ಅಂದ್ರೆ -10, ಪಾಸಿಟ್ರಾನ್ ಅಂದ್ರೆ +10. ಈ ತರ ನೀವು ಬರೀತಾ ಹೋಗ್ತೀರಾ. ಜಸ್ಟ್ ಇದು ಗೊತ್ತಿರಿ, ನ್ಯೂಟ್ರಾನ್ ರೆಪ್ರೆಸೆಂಟ್ ಮಾಡಿದೀನಿ. ನ್ಯೂಟ್ರಾನ್ ಬೊಂಬಾರ್ಡ್ ಮಾಡ್ತಾ ಇದ್ದೀನಿ ವಿತ್ ದಿ ಯುರೇನಿಯಂ. ಇದು ಹೆವಿ ನ್ಯೂಕ್ಲಿಯಸ್, ಗೊತ್ತಿದೆ ನಿಮಗೆ, ಗ್ರೇಟರ್ ದನ್ 170 ಮಾಸ್ ನಂಬರ್ ಇದೆ. ಇದು ಹೆವಿ ನ್ಯೂಕ್ಲಿಯಸ್. ಈಗ ಏನಾಗ್ತಾ ಇದೆ ಬೊಂಬಾರ್ಡ್ ಆದಾಗ ಅಂತ ಹೇಳ್ತಾ ಇದ್ದೀನಿ. when the uranium-235 is bombarded with the neutron, this neutron is thermal neutron. ಅದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಬರ್ಸ್ತಾ ಹೋಗ್ತೀನಿ. what is the difference between thermal neutron and slow neutron? fast neutrons ಅಂತ ಕರೀತೀವಿ. thermal neutron is also called as slow neutrons. ಯಾಕೆ slow ಅಂತ ಕರೀತೀವಿ ಅಂದ್ರೆ its kinetic energy is less than 1 mega electron volt. ಇದೆಲ್ಲ ನಾನು ನೋಡಲ್ಲಿ ಬರ್ಸ್ತಾ ಹೋಗ್ತೀನಿ, ಜಸ್ಟ್ ಗ್ಲಾನ್ಸ್ ಮಾಡಿ ಸಾಕು. Here we are using the thermal or slow neutrons because that's kinetic energy is less than 1 mega electron volt. ಯಾವ ನ್ಯೂಟ್ರಾನ್ ಗೆ 1 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕಡಿಮೆ ಎನರ್ಜಿ ಇರುತ್ತೆ ಕೈನೆಟಿಕ್ ಎನರ್ಜಿ, ಅದನ್ನ ಸ್ಲೋ ಆರ್ ಥರ್ಮಲ್ ನ್ಯೂಟ್ರಾನ್ ಅಂತ ಕರೀತೀವಿ. ಅದನ್ನ ಯೂಸ್ ಮಾಡ್ಕೊಂತಾ ಇದೀನಿ. ಇದು ಕ್ಲಿಯರ್ ಆಗಿದೆ ನಿಮಗೆ, ಅದನ್ನ ಹೇಳ್ತಾ ಇದೀನಿ. when uranium-235 is bombarded with the thermal or slow neutron, then it absorbs ಮಾಡ್ಕೊಳ್ಳುತ್ತೆ ನ್ಯೂಟ್ರಾನ್. This uranium absorbs the neutron and it is converted into
ಅನ್ಸ್ಟೇಬಲ್ ಕಾಂಪೌಂಡ್ ನ್ಯೂಕ್ಲಿಯಸ್. ಇದು ಇಮಿಡಿಯೇಟ್ ಅನ್ಸ್ಟೇಬಲ್ ಸ್ಟೇಬಲ್ ಇದು ಇಮಿಡಿಯೇಟ್ ಅಬ್ಸಾರ್ಬ್ ಆದ್ಮೇಲೆ ನ್ಯೂಟ್ರಾನ್ ಅದು ಅನ್ಸ್ಟೇಬಲ್ ಕಾಂಪೌಂಡ್ ನ್ಯೂಕ್ಲಿಯಸ್ ಕನ್ವರ್ಟ್ ಆಗುತ್ತೆ. ಅನ್ಸ್ಟೇಬಲ್ ನೋಡಿ ಗೊತ್ತಿದೆ, ದೇ ಆರ್ ಆಲ್ವೇಸ್ ಅನ್ಸ್ಟೇಬಲ್ ಅಲ್ಲಿ ಏನಾಗುತ್ತೆ, ಸ್ಪ್ಲಿಟ್ ಆಗ್ಬಿಡುತ್ತೆ, ಬೇರೆ ನ್ಯೂಕ್ಲಿಯರ್ ಕನ್ವರ್ಟ್ ಆಗಬೇಕಾಗುತ್ತೆ. Therefore, this unstable uranium-236 splits into two nuclei. They are, one is barium, another one is krypton. ಇಲ್ಲಿ ಕಂಪ್ಯಾರಿಸನ್ ನೋಡ್ಕೊಳ್ಳಿ, ಇಲ್ಲಿ ಬರೀತೀನಿ barium 56 141 mass number. Here krypton atomic number is 36 92. ನೀವು ಇಲ್ಲಿ ಆಡ್ ಮಾಡಬೇಕು, ಟೋಟಲ್ ಮಾಸ್ ನಂಬರ್ 236 ಇದೆ, ಇಲ್ಲಿ 236 ಆಗ್ತಾ ಇಲ್ಲ ನೋಡ್ಕೊಳ್ಳಿ. 141 92 3 3 2 233 ಆಗಿದೆ. ಇನ್ನು ನಮ್ಗೆ ಎಷ್ಟು ಬೇಕಾಗುತ್ತೆ, ಇನ್ನೂ 3 ಅಡಿಷನಲ್ ಬೇಕಾಗಿದೆ ಇದರಲ್ಲಿ 3. ಹಾಗಾಗಿ ಇಲ್ಲಿ ನ್ಯೂಟ್ರಾನ್ಸ್ 3 ತಗೊಳ್ತಾ ಇದೆ. ಇಲ್ಲಿ 3 ನ್ಯೂಟ್ರಾನ್ಸ್ ರಿಲೀಸ್ ಆದ್ರೆ ಮಾತ್ರ ನಮಗೆ ಮಾಸ್ ನಂಬರ್ ಬ್ಯಾಲೆನ್ಸ್ ಆಗ್ತಾ ಇದೆ. therefore 3 into 1 3, ಅಲ್ಲಿಗೆ 3 plus 92 plus 141 that gives the total value is 236. ಈ ತರ ನೀವು ಈಕ್ವೇಷನ್ಸ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ನ್ಯೂಟ್ರಾನ್ ಎಷ್ಟು ಅಂತ ನೀವು ಹಾಕಬೇಕಾಗಿರುತ್ತೆ ಕೆಲವು ಟೈಮು, ಇಲ್ಲ ಅಂದ್ರೆ ಇಲ್ಲಿ ಅವರು ಇದು ಬರ್ದಿರಲ್ಲ, ನೀವು ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ಬೋದು. ಅದಕ್ಕೆ ಈಸಿಯಾಗಿ ನೀವು ನೋಡ್ಕೊಳ್ಳಿ ಎಷ್ಟು ನ್ಯೂಟ್ರಾನ್ಸ್ ಅಂದ್ರೆ ಮಾತ್ರ 3 ಆಗುತ್ತೆ. N01 ಇರೋದ್ರಿಂದ 3 ನ್ಯೂಟ್ರಾನ್ಸ್ ಅಂದ್ರೆ 3 ಆಗುತ್ತೆ. ಎಲ್ಲ 93 ಆಗಿದೆ, ಏನಾಗುತ್ತೆ ಇಲ್ಲಿ 2 ನ್ಯೂಟ್ರಾನ್ಸ್ ಆಗಿದ್ರೆ ಸಾಕಾಗುತ್ತೆ ನಮಗೆ. ಬಟ್ ಇಲ್ಲಿರೋದು 92 ಆಗಿಬಿಟ್ಟು 3 ನ್ಯೂಟ್ರಾನ್ಸ್ ಬೇಕಾಗುತ್ತೆ. ಅದೇ ತರ Z ಏನು ನಾವು ಕಂಪೇರ್ ಮಾಡಿ, Z ಕಂಪೇರ್ ಮಾಡಿ ಮಾಸ್ ನಂಬರ್ 56 ಇದೆ, 36 ಇದೆ, 3 into 0 0, therefore 56 plus 36 ಏನಾಗುತ್ತೆ, 92 ಆಗುತ್ತೆ. 56 36 92 ಇಲ್ಲೇನು ಕೂಡ ಮಲ್ಟಿಪ್ಲೈ ಆಗಲ್ಲ, 0 ಇರೋದ್ರಿಂದ. ಕ್ಲಿಯರ್ ಆಯ್ತಲ್ವಾ? ಈ ತರ ನೀವು ಬ್ಯಾಲೆನ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಕೆಲವು ಟೈಮ್ ಎಕ್ಸಾಮ್ ಅಲ್ಲಿ, ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲ ಯಾವ ಎಲಿಮೆಂಟ್ ಬರುತ್ತೆ ಅಂತ ಕಂಪ್ಲೀಟ್ ಇದನ್ನ ಕೊಡೋ ಚಾನ್ಸ್ ಇರುತ್ತೆ. ಆ ಎಲಿಮೆಂಟ್ ಬರೆಯೋ ತರ ಎಬಿಲಿಟಿ ಇರಬೇಕು ನಿಮಗೆ. ಇದು ಬೆಸ್ಟ್ ಎಕ್ಸಾಂಪಲ್ ನಮಗೆ ನ್ಯೂಕ್ಲಿಯರ್ ಫಿಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇನ್ನೊಂದು ಟೈಮ್ ಹೇಳ್ತಾ ಬರ್ತೀನಿ ನೋಡಿ, ಇದನ್ನೇ ನೀವು ಬರ್ಕೊಂಡು ಹೋಗ್ತಾ ಇರಬೇಕಾಗಿರುತ್ತೆ. Uranium-235 is bombarded with the thermal neutron. Then uranium absorbs the neutron and is converted into unstable compound nucleus uranium-236. This uranium-236 is immediately breaks up into two nuclei. They are barium and krypton. Release of large amount of energy and neutrons. ಇಷ್ಟು ಬರೆಯಿರಿ ಸರ್. ಎಷ್ಟು ನ್ಯೂಟ್ರಾನ್ಸ್ ಇದೆ? 3 ನ್ಯೂಟ್ರಾನ್ಸ್. ಎಷ್ಟು ಎನರ್ಜಿ? 300 MeV. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಲ್ಲಿ. ಸರ್ ಎನರ್ಜಿ ಡೈರೆಕ್ಟ್ ಆಗಿ ಬರೀತಾ ಇದ್ದಾರೆ, ಯಾಕೆ ಅಷ್ಟೇ ರಿಲೀಸ್ ಆಗುತ್ತೆ ಅನ್ನೋದಕ್ಕೂ ಕೂಡ ನಮಗೆ ಗೊತ್ತಿದೆ. ನಾವು ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋದು ಯಾವ ಈಕ್ವೇಷನ್ ಇಂದ? ಬೈ ಯೂಸಿಂಗ್ ಡೆಲ್ಟಾ ಎಂ. ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬೇಕಾದ್ರೆ ಯಾವ ಫಾರ್ಮುಲಾ ತಗೋಬೇಕು? 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಗೊತ್ತಿರಬೇಕು. ನಾನು ಡೆಲ್ಟಾ ಎಂ c² ಜೋಡ್ ಅಂತ ತಗೊಳ್ತಾ ಇಲ್ಲ, ಯಾಕಂದ್ರೆ ಮಾಸ್ ನಾನು U1 ತಗೊಂಡಿರ್ತೀನಿ, ಹಾಗಾಗಿ ನನಗೆ MeV ಬರ್ತಾ ಇದೆ. ಹಾಗಾಗಿ ನಮಗೆ ಡೆಲ್ಟಾ ಎಂ ಗೊತ್ತಿದ್ರೆ ಸಾಕು, ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬಹುದು. ಈ ಒಂದು ಪ್ರೋಸೆಸ್ ಅಲ್ಲಿ ಏನ್ ಪ್ರೋಸೆಸ್ ಆಗ್ತಾ ಇದೆ ನೋಡ್ಕೊಳ್ಳಿ, ಮಾಸ್ ಡಿಫೆಕ್ಟ್ ಆಗುತ್ತೆ. ಇದು ಕೂಡ ಅರ್ಥಾಯ್ತಲ್ವಾ? ಈ ಇನಿಷಿಯಲಿ ಏನ್ ಮಾಸ್ ಇದೆಯೋ ಫೈನಲಿ ನಮಗೆ ಬರೋ ಮಾಸ್ ಅಲ್ಲಿ ಚೇಂಜಸ್ ಇರುತ್ತೆ. ಅಂದ್ರೆ ಇದರ ಕಂಪ್ಲೀಟ್ ಮಾಸ್ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ, ಆಫ್ಟರ್ ದಿ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಡಿಮೆ ಬರುತ್ತೆ ರಿಯಾಕ್ಷನ್ ಅಲ್ಲಿ ಮಾಸ್. ಆಫ್ಟರ್ ಕಂಪ್ಲೀಷನ್ ಆಫ್ ದಿ ರಿಯಾಕ್ಷನ್ mass should be less than the initial mass. ಈ ಮಾಸ್ ಕಡಿಮೆ ಬಂದ್ರೆ ನಾವು ಡೆಲ್ಟಾ ಎಂ ತಗೊಂಡ್ವಿ. ಆ ಡೆಲ್ಟಾ ಎಂ ಈ ರಿಯಾಕ್ಷನ್ ಅಲ್ಲಿ ನಾವು ತಗೊಂಡಿರೋ ರಿಯಾಕ್ಷನ್ ಅಲ್ಲಿ ನಿಯರ್ಲಿ ಆರ್ ಅಬೌಟ್ 0.216 ಇರುವ ಈ ರಿಯಾಕ್ಷನ್ ಅಲ್ಲಿ ಮಾಸ್ ಡಿಫೆಕ್ಟ್ ಎಷ್ಟು ಬಂತು? 0.1216 atomic mass ಏನ್ ಬಂತು. if we substitute the mass value then we get the energy 200 MeV. ನಾನು ಯಾಕೆ 200 MeV ಬರ್ತೀನಿ ಅಂದ್ರೆ ಮಾಸ್ ಡಿಫೆಕ್ಟ್ ಇರುತ್ತೆ ಇದರಲ್ಲಿ. ಇದನ್ನೆಲ್ಲ ಎಕ್ಸ್ಪ್ಲನೇಷನ್ಸ್ ನೀವು ಬರೀಬೇಕಾಗಿರುತ್ತೆ. ಮಾಸ್ ಡಿಫೆಕ್ಟ್ ಇಷ್ಟಿದೆ, ಹಾಗಾಗಿ ಅಕಾರ್ಡಿಂಗ್ ಟು ಮಾಸ್ ಎನರ್ಜಿ ರಿಲೇಷನ್ ದ ಎನರ್ಜಿ ರಿಲೀಸ್ ಇಸ್ 200 MeV. ಬಹಳ ಜಾಸ್ತಿ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಅರ್ಥ ಆಗ್ತಿಲ್ವಾ? ಇಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಷ್ಟು ನೀವು ಫಾಲೋ ಮಾಡಿ. ಎಕ್ಸ್ಪ್ಲನೇಷನ್ ವಿತ್ ಒಂದು ಇಕ್ವೇಷನ್ ಅನ್ನು ಯೂಸ್ ಮಾಡಿ ಬರೀಬೇಕಾಗುತ್ತೆ. ರೈಟ್ ಡೌನ್ ದಿ ಎಕ್ಸ್ಪ್ಲನೇಷನ್. ಎಕ್ಸಾಂಪಲ್ ಅನ್ನು ಬರ್ಕೊಂಡಿದ್ದೀನಲ್ವಾ? ರೈಟ್ ಡೌನ್. ನ್ಯೂಕ್ಲಿಯರ್ ಫ್ಯೂಷನ್ ಡೆಫಿನೇಷನ್ ಆಗಿದೆ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಎಕ್ಸಾಂಪಲ್. ಬರ್ಕೊಳ್ಳಿ. ವೆನ್ ಫ್ಯೂಷನ್ ಬರ್ಕೊಳ್ಳಿ. ವೆನ್ uranium 92-235 is bombarded
with bombarded with thermal neutron. Write in the bracket N01. Thermal neutron is also called slow neutron. You can note and mention what is the meaning. Just purple is there. Thermal neutron, comma, it absorbs. Uranium ಏನು ಮಾಡುತ್ತೆ ನ್ಯೂಟ್ರಾನ್ ಅಬ್ಸರ್ವ್ ಮಾಡುತ್ತೆ. It absorbs neutron, forming absorb ಮಾಡ್ತಾರೆ ಏನಾಗುತ್ತೆ forming a compound unstable compound nucleus. ಯಾವುದು ನಮಗೆ ಬರೋ ನ್ಯೂಕ್ಲಿಯಸ್ 236. ಇಲ್ಲಿ ಸ್ಟಾರ್ ಮಾರ್ಕ್ ಬರೀತಾರೆ ನೋಡಿ. ಅನ್ಸ್ಟೇಬಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಯುರೇನಿಯಂ 236 ಇಲ್ಲಿ ಅನ್ಸ್ಟೇಬಲ್ compound nucleus. Full stop. Then uranium 236 ಅದು ಅನ್ಸ್ಟೇಬಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೀನಿ. is breaks up into two nuclei and large amount of energy is released along with large amount of energy is released along with neutrons. ಸರ್ ಎಷ್ಟು ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ, ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳಿಲ್ಲ ಅಂದ್ರೆ ಎಕ್ಸಾಂಪಲ್ ತಗೊಂಡಾದ್ಮೇಲೆ ರೆಪ್ರೆಸೆಂಟ್ ಮಾಡ್ತೀನಿ ನಾನು. ಯಾಕೆ ಅಷ್ಟೇ ಎನರ್ಜಿ ರಿಲೀಸ್ ಆಗುತ್ತೆ ಮತ್ತೆ ಯಾಕೆ ಅಷ್ಟೇ ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ ಅನ್ನೋದು ಆಲ್ರೆಡಿ ಪ್ರೂವ್ ಕೊಟ್ಟಿದ್ದೀನಿ ನಾನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ. ಅಷ್ಟು ನಿಮ್ಗೆ ಐಡಿಯಾ ಇದೆ. ಫಸ್ಟ್ ಜನರಲ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ನಾನು. ತಗೊಂಡಿದ್ದ ಎಕ್ಸಾಂಪಲ್ ಅಲ್ಲಿ ಏನಾಯ್ತು, 2 ನ್ಯೂಕ್ಲಿಯಸ್ ಮತ್ತೆ ಎನರ್ಜಿ ಮತ್ತೆ ನ್ಯೂಟ್ರಾನ್ಸ್ ರಿಲೀಸ್ ಆಗಿದೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅದನ್ನ ವಿತ್ ಎಕ್ಸಾಂಪಲ್ ಅಲ್ಲಿ ನೀವು ಬರೀಬೇಕಾದ್ರೆ ಫಸ್ಟ್ ಈ ತರ ಎಕ್ಸ್ಪ್ಲೇಷನ್ಸ್ ಕೊಟ್ಟು ಆಮೇಲೆ ಎಕ್ಸಾಂಪಲ್ ಬರೀಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಕಂಟಿನ್ಯೂಸ್ ಬರೀತಾ ಹೋಗಿ ಎಕ್ಸಾಂಪಲ್ ಅಲ್ಲೇ. ಆಯ್ತಲ್ವಾ? ಈಗ ಎಕ್ಸ್ಪ್ಲೇಷನ್ಸ್ ಅಲ್ಲಿ ನಾವು ಈಕ್ವೇಷನ್ಸ್ ಅಲ್ಲಿ ಬರೀಬಹುದಲ್ವಾ? ಬರ್ಕೊಳ್ಳಿ ಮತ್ತೆ. ನೆಕ್ಸ್ಟ್ ಲೈನ್, ಯುರೇನಿಯಂ 235 bombarded with ಯಾರ ಜೊತೆ ಬಾಂಬಾರ್ಡ್ ಮಾಡ್ತಾ ಇದ್ದೀರಾ? ಸ್ಲೋ ನ್ಯೂಟ್ರಾನ್. Then it converted into unstable uranium 236 nucleus. This unstable nucleus is splits into 2 nuclei. ಅಷ್ಟೇ ಹೇಳಿದೆ, ಯಾವುದಂತ ಹೇಳಿಲ್ಲ. ಈಗ ಗೊತ್ತಾಗುತ್ತೆ ನಿಮಗೆ. ಈ ಎಕ್ಸಾಂಪಲ್ ಬಹಳ ಈಸಿ, ನೀವು ಜ್ಞಾಪಕದಲ್ಲಿ ಇಟ್ಕೋಬಹುದು. Barium and krypton. The mass number of the barium is 141. The mass number of the krypton is 92. The atomic number of the barium is 56. Here for the krypton atomic number is 36. ಇದು ಬ್ಯಾಲೆನ್ಸ್ ಆಗಬೇಕಾದ್ರೆ ಎಷ್ಟು ನ್ಯೂಟ್ರಾನ್ಸ್ ಇರಬೇಕು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ವಾ? 3 ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. and the energy release is here 200 mega electron volt. 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ನಾವೇನು ಡೆಫಿನೇಷನ್ ಅಲ್ಲಿ ಹೇಳಿದ್ವಿ, ಎನರ್ಜಿ ರಿಲೀಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ, 2 ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ ಅಂತ ಅದಷ್ಟು ಎಕ್ಸಾಂಪಲ್ ಇದೆ ನೋಡ್ಬೋದು. ಈಗ ಇಷ್ಟೇ ಎನರ್ಜಿ ರಿಲೀಸ್ ಯಾಕಾಯ್ತು ಅನ್ನೋದು ಹೇಳಬೇಕಾಗಿರುತ್ತೆ. ಎನರ್ಜಿ ರಿಲೀಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಎನರ್ಜಿ ಅನ್ನೋದು ಗೊತ್ತಿದೆ, ಬಟ್ ಅದಷ್ಟೇ ಅನ್ನೋದನ್ನ ನಾವು ಹೇಳಬೇಕಾಗಿರುತ್ತೆ. ಅರ್ಥ ಆಗ್ತಿಲ್ಲ ಇದನ್ನು. ನೆಕ್ಸ್ಟ್ ಇನ್ನೊಂದು ನಾನು ಹೇಳ್ತೀನಿ. The nucleus which is ready to undergo fission, that is called fissile material. in ಕೆಲವು ಟೈಮ್ ಇಂಟರ್ಚೇಂಜ್ ಮಾಡಿಕೊಟ್ಟಾಗ ವರ್ಡ್ಸ್ ಗೊತ್ತಾಗಲಿ, ಯಾವ ನ್ಯೂಕ್ಲಿಯಸ್ ಫಿಷನ್ ಆಗೋದಕ್ಕೆ ರೆಡಿ ಇರುತ್ತೋ ಅದನ್ನ ನಾವು ಫಿಸೈಲ್ ಮಟೀರಿಯಲ್ ಅಂತ ಕರಿತೀವಿ. ಕೆಳಗಡೆ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಫಿಸೈಲ್ ಮಟೀರಿಯಲ್ ನಾವು ತಗೊಂಡಿರೋದು ಫಿಸೈಲ್ ಮಟೀರಿಯಲ್ ಯಾವ್ದಿದೆ?
uranium 235. ಯಾಕೆ ಅದು fission material? Because that nucleus is ready to undergo fission. Fission ಆಗೋದಕ್ಕೆ ರೆಡಿ ಇದೆ ಇದು. ಹಾಗಾಗಿ ಇದನ್ನ fission material ಅಂತ ಕರಿತೀವಿ. ಇದು ಇಲ್ಲಿ ನಾವು ಚೂಸ್ ಮಾಡಿರೋ ನ್ಯೂಟ್ರಾನ್ ಕರೆಕ್ಟ್ ಇದೆ ತಪ್ಪಿಲ್ಲ. ಬಟ್ ಯಾವ ನ್ಯೂಟ್ರಾನ್ ಇದು? ಸ್ಲೋ ನ್ಯೂಟ್ರಾನ್. ಇದಕ್ಕೆ ಇನ್ನೊಂದು ಹೆಸರು ಕೊಡ್ಕೊಳ್ಳಿ ನೀವು, ಥರ್ಮಲ್ ನ್ಯೂಟ್ರಾನ್. ಗೊತ್ತಿದೆ ಸ್ಲೋ ನ್ಯೂಟ್ರಾನ್ ಥರ್ಮಲ್ ನ್ಯೂಟ್ರಾನ್ ಏನು ಸಾರಿ ಫಾಸ್ಟ್ ನ್ಯೂಟ್ರಾನ್ ಡಿಫರೆನ್ಸ್ ಏನೂ ಇಲ್ಲ. N01 N01 ಅದೇ ತರ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಅದರ ನೇಚರ್ ಕೈನೆಟಿಕ್ ಎನರ್ಜಿ ಕಡಿಮೆ ಇದ್ರೆ 1 ಮೆಗಾ ಎಲೆಕ್ಟ್ರಾನ್ಗಳಿಗಿಂತ ಕಡಿಮೆ ಇದ್ರೆ ಅದು ಸ್ಲೋ ನ್ಯೂಟ್ರಾನ್. 1 ಮೆಗಾ ಎಲೆಕ್ಟ್ರಾನ್ಗಳಿಗಿಂತ ಜಾಸ್ತಿ ಇಲ್ಲ ನಿಯರ್ಲಿ ಈಕ್ವಲ್ ಇದ್ರೆ ದಟ್ ಈಸ್ ಕಾಲ್ಡ್ ಫಾಸ್ಟ್ ನ್ಯೂಟ್ರಾನ್. ಜಸ್ಟ್ ಇಷ್ಟು ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಎಲಿಮೆಂಟ್ಸ್ ಬಂದಿದೆ ಅಲ್ವಾ, 3 ನ್ಯೂಕ್ಲಿಯೈ. ದೇ ಆರ್ ಕಾಲ್ಡ್ fission fragments. After the nuclear fission, we get the 2 nuclei. They are called here fission fragments. ಗೊತ್ತಿರಬೇಕು fission fragments ಅಂದ್ರೆ after the reaction, after the nuclear fission ಬಂದಿರೋ ನ್ಯೂಕ್ಲಿಯೈ. ಇನ್ನು ಉಳಿದಿರೋದು ನ್ಯೂಟ್ರಾನ್ಸ್ ಎನರ್ಜಿ ಗೊತ್ತಾಗುತ್ತೆ. ಎಕ್ಸ್ಟ್ರಾ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಫಿಸೈಲ್ ಮಟೀರಿಯಲ್ ಅಂತ ಕರೀತಾರೆ. ಯಾವುದು ಫಿಷನ್ ಆಗುತ್ತೋ ಅದು ಫಿಸೈಲ್ ಮಟೀರಿಯಲ್. ಫಿಷನ್ ಆದ್ಮೇಲೆ ಬರೋದು ಫಿಸನ್ ಫ್ರಾಗ್ಮೆಂಟ್ಸ್. ಫಿಷನ್ ಆದ್ಮೇಲೆ ಬಂದಿರೋ ಫ್ರಾಗ್ಮೆಂಟ್ಸ್. ನಾವು ಹೆಂಗೆ ಕೆಮಿಸ್ಟ್ರಿ ಹೇಳ್ತಾ ಇದೀವಲ್ವಾ, ಇದನ್ನ ಪ್ರಾಡಕ್ಟ್, ಇದನ್ನ ಸರಿ ಇದು ರಿಯಾಕ್ಟೆಂಟ್ಸ್, ಇದನ್ನ ಪ್ರಾಡಕ್ಟ್ ಅಂತ ಹೇಳ್ತಾ ಇರ್ತೀರಾ. ನಮ್ಮಲ್ಲಿ ಇನ್ನೂ ಕೆಲವು ವರ್ಡ್ಸ್ ಯೂಸ್ ಮಾಡ್ತೀವಿ. ಇದನ್ನ ಪೇರೆಂಟ್ ಎಲಿಮೆಂಟು, ಇದನ್ನ ಡಾಟಾ ಎಲಿಮೆಂಟ್ಸ್ ಅಂತ ಕರೀತಾ ಇರ್ತಾರೆ. ಅದು ಈಸಿ ನಿಮ್ಗೆ ಅರ್ಥ ಆಗಲಿ. ಪೇರೆಂಟ್ ನ್ಯೂಕ್ಲಿಯಸ್ ಯಾವ್ದಿದೆ? ಯುರೇನಿಯಂ 235 ಇದೆ. ಡಾಟಾ ನ್ಯೂಕ್ಲಿಯೈ ಯಾವ್ದು ಬಂದಿದೆ? ಬೇರಿಯಂ ಮತ್ತು ಕ್ರಿಪ್ಟಾನ್. ಅದರ ವರ್ಡ್ಸ್ ಚೇಂಜ್ ಮಾಡಿಬಿಟ್ಟು ಬುಕ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಫಿಷನ್ ಫ್ರಾಗ್ಮೆಂಟ್ಸ್ ಅಂಡ್ ಫಿಸೈಲ್ ಮಟೀರಿಯಲ್ ಬಗ್ಗೆ ಹೇಳೋದಾಗಲ್ವಾ. ಈಗ ನೆಕ್ಸ್ಟ್ ಇಲ್ಲಿ ಎನರ್ಜಿ ಅಷ್ಟೇ ರಿಲೀಸ್ ಯಾಕಾಗುತ್ತೆ ಅಂತ ಹೇಳ್ಬೇಕು, ಬರ್ಕೊಳ್ಳಿ ನಾನು. ಇನ್ ದಿಸ್ ರಿಯಾಕ್ಷನ್ ನಾವು ತಗೊಂಡಿರೋ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಇನ್ ದಿಸ್ ರಿಯಾಕ್ಷನ್ ದಿ ಮಾಸ್ ಡಿಫೆಕ್ಟ್ is ಎಷ್ಟು ಮಾಸ್ ಡಿಫರೆನ್ಸ್ ಬರುತ್ತೆ. ನೀನು ಇನಿಷಿಯಲ್ ಮಾಸ್ ನೋಡಿದ್ದಕ್ಕೂ ಫೈನಲಿ ನೋಡಿದ್ದಕ್ಕೂ ಡಿಫರೆನ್ಸ್ ಇರುತ್ತೆ. ಆ ಡಿಫರೆನ್ಸ್ ಲಾಸ್ ಆಗಿರುತ್ತೆ ಮಾಸ್. ಆ ಮಾಸ್ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ಅಂದ್ರೆ ಎನರ್ಜಿ. ಎಷ್ಟು ಡಿಫರೆನ್ಸ್ ಮಾಸ್ ಇದೆ ಅಂದ್ರೆ ದಟ್ ಈಸ್ 0.216 AMU. ಇಷ್ಟು ಮಾಸ್ ಡಿಫರೆನ್ಸ್ ಬರುತ್ತೆ ನಮಗೆ ಫಿಸೈಲ್ ಮಟೀರಿಯಲ್ ಮತ್ತೆ ಫಿಸೈಲ್ ಫ್ರಾಗ್ಮೆಂಟ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಆ ಮಾಸ್ ಡಿಫರೆನ್ಸ್ ಏನಾಗುತ್ತೆ ಅಕಾರ್ಡಿಂಗ್ ಟು ಮಾಸ್ ಎನರ್ಜಿ ರಿಲೇಷನ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಎನರ್ಜಿ 200 MeV ಆಗುತ್ತೆ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ಕ್ಲಿಯರ್ ಆಯ್ತಲ್ವಾ? ಲಿಸ್ಟ್ ಆಫ್ ಇನ್ ದಿಸ್ ರಿಯಾಕ್ಷನ್ ಎನರ್ಜಿ ಮಾಸ್ ಡಿಫೆಕ್ಟ್ is 0.216 AMU atomic mass unit according to mass energy relation. According to mass energy relation, mass in energy convert ಆಗುತ್ತೆ ಅಂತ ಗೊತ್ತಿದೆ, ಅದನ್ನ ಹೇಳ್ಬೇಕು. The energy released is ಈ ಪ್ರೋಸೆಸ್ ಅಲ್ಲಿ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು. ಬೇಕಾದ್ರೆ ಮಾಸ್ ಈ ಫಾರ್ಮುಲಾ ಯೂಸ್ ಮಾಡಿ ಇನ್ವೆಸ್ಟ್ ಮಾಡಿ ಡೆಲ್ಟಾ m ಇಂಟು ಡೆಲ್ಟಾ m ವ್ಯಾಲ್ಯೂ ಕೊಟ್ಟಿದ್ದೀನಿ ಅದರಲ್ಲಿ ಇಂಟು 931 ಮಾಡಿದ್ರೆ ನಿಮಗೆ 200 MeV ಬರುತ್ತೆ. ಎಷ್ಟು ಬರ್ತಾ ಇದೆ? 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸ್ವಲ್ಪ ಅಡಿಷನಲ್ ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತೀನಿ. ನಮಗೆ ಎನರ್ಜಿ ರಿಲೀಸ್ ಆಗಿದೆ, ಎನರ್ಜಿ ರಿಲೀಸ್ ಆಗಿದೆ ಈ ಪ್ರೋಸೆಸ್ ಅಲ್ಲಿ. ಈ ಪ್ರೋಸೆಸ್ ಅಲ್ಲಿ ರಿಲೀಸ್ ಆಗಿರೋ ಎನರ್ಜಿ ಏನು ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ ಬಂದಿರೋ ಫಿಸೈಲ್ ಫ್ರಾಗ್ಮೆಂಟ್ಸ್ ಅಂಡ್ ನ್ಯೂಟ್ರಾನ್ಸ್ ಕೈನೆಟಿಕ್ ಎನರ್ಜಿ ಯೂಸ್ ಆಗುತ್ತೆ. ದಿಸ್ ರಿಲೀಸ್ಡ್ ಎನರ್ಜಿ appears as kinetic energy of the fission fragments and also for the neutrons. ಏನು ಎನರ್ಜಿ ರಿಲೀಸ್ ಆಗುತ್ತಾ, ಎನರ್ಜಿ ಇಲ್ಲಿ ನಮಗೆ ಫಾಸ್ಟ್ ಆಗಿ ಮೂವ್ ಆಗೋದಕ್ಕೆ ಯಾವ್ದು ಫಾಸ್ಟ್? ಬೇರಿಯಂ, ಕ್ರಿಪ್ಟಾನ್, ನ್ಯೂಟ್ರಾನ್ಸ್ ರಿಲೀಸ್ ಆಗಿರ್ತಾವಲ್ವಾ, ಆ ಎನರ್ಜಿ ತಗೊಂಡು ರಿಯಾಕ್ಷನ್ ಅಂತ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಯಾಕಂದ್ರೆ ಕೈನೆಟಿಕ್ ಎನರ್ಜಿ ಗೊತ್ತಿದೆ. ಹಾಗಾಗಿಟ್ಟು ಈ ಎನರ್ಜಿ ಏನು ಯೂಸ್ ಆಗುತ್ತೆ, ಯುಟಿಲೈಸ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ದಿಸ್ ರಿಲೀಸ್ ಎನರ್ಜಿ ಈಸ್ appears as kinetic energy of the fission fragments and also for the neutrons. ಅದೊಂದು ಸೆಂಟೆನ್ಸ್ ಬರ್ಕೊಳ್ಳಿ ಅಡಿಷನಲ್ ಗೆ. ದಿಸ್ ಎನರ್ಜಿ ಅಡಿಷನಲ್ ಗೊತ್ತಿರಬೇಕು ನಿಮಗೆ. ರಿಲೀಸ್ ಆಗಿರೋ ಎನರ್ಜಿ ನಾವು ಯೂಸ್ ಮಾಡ್ಕೊಳ್ಳಲ್ಲ, ಅದೇನಾಗುತ್ತೆ ಕೈನೆಟಿಕ್ ಎನರ್ಜಿ ಯೂಸ್ ಆಗಿರುತ್ತೆ. ದಿಸ್ ಎನರ್ಜಿ
is appears as 200 MeV ಕೂಡ ಇದು kinetic energy ಯೂಸ್ ಆಗುತ್ತೆ. appears as kinetic energy of ಯಾವ kinetic energy ಬೇಕಾಗುತ್ತೆ ಬೇರಿಯಂ ಲಿಪ್ಟನ್ ಕಂಬೈನಿಂಗ್ ಆಗಿ ಏನಂತ ಕರೀಬೋದು ನಾವು ಫ್ಯೂಷನ್ ಫ್ರಾಗ್ಮೆಂಟ್ಸ್. ಅದಕ್ಕೆ ಮುಂಚೆನೇ ಹೇಳಿಬಿಟ್ಟೆ ನಾನು ಫ್ಯೂಷನ್ ಫ್ರಾಗ್ಮೆಂಟ್ಸ್ ಅಂತ ಯಾವುದು ಅಂತ ನೋಡ್ಕೋಬೇಕು. ಇಲ್ಲಿ ಬಂದಿರೋ ಬೇರಿಯಂ ಲಿಪ್ಟನ್ ಯಾವ್ದು ಬರುತ್ತೆ ಅದು ನಿಮ್ಗೆ ಹೇಳ್ತಾರೆ ಇದೆ ಫ್ಯೂಷನ್ ಫ್ರಾಗ್ಮೆಂಟ್ಸ್ ಅಂಡ್ ಇನ್ನು ಏನಿರುತ್ತೆ kinetic energy ಇಷ್ಟು ಮಾತ್ರ ಬರಲ್ಲ, kinetic energy ನ್ಯೂಟ್ರಾನ್ಸ್ ಬರುತ್ತೆ ಅಂಡ್ ನ್ಯೂಟ್ರಾನ್ಸ್. ಫ್ಯೂಷನ್ ಫ್ರಾಗ್ಮೆಂಟ್ಸ್ ಮತ್ತೆ ನ್ಯೂಟ್ರಾನ್ಸ್ ಗೆ ಕೈನೆಟಿಕ್ ಎನರ್ಜಿ ರಿಲೀಸ್ ಆಗುತ್ತೆ. ಅಲ್ಲಿ ರಿಲೀಸ್ ಆಗಿರೋ ಎನರ್ಜಿ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ಬರೋ ಎನರ್ಜಿ ಫೈನಲಿ ಕೈನೆಟಿಕ್ ಎನರ್ಜಿಗೆ ಯೂಸ್ ಆಗುತ್ತೆ. ಯಾವುದಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಗೆ ಎಕ್ಸ್ಪ್ಲನೇಷನ್ಸ್ ಕಂಪ್ಲೀಟ್ ಆಯಿತು. ವಾಟ್ ಈಸ್ ಮೆಂಟ್ ಬೈ ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ಎಕ್ಸ್ಪ್ಲೈನ್ ನ್ಯೂಕ್ಲಿಯರ್ ಫ್ಯೂಷನ್ ವಿತ್ ಎಕ್ಸಾಂಪಲ್ ಅಂತ ಇಷ್ಟು ಬರೀಬೇಕಾಗಿರುತ್ತೆ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಬೇಕು. ನಾವು ಏನೇನು ಬರೆದಿದ್ದೀವಿ, ಯಾವ ತರ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಕೆಲವು ಲಾಸ್ಟ್ ಇಯರ್ ಅಲ್ಲೇ ಮಾಡಿದ್ರು ಎಲಿಮೆಂಟ್ಸ್ ಯಾವುದೋ ಒಂದು ಮಿಸ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಾಗಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ನಂಬರ್ ಆಫ್ ಬುಕ್ಸ್ ರೆಫರ್ ಮಾಡಬೇಕು. ನಿಮ್ಗೆ ಎಲಿಮೆಂಟ್ ಗೊತ್ತಾದ್ಮೇಲೆ ಬಹಳ ಈಸಿಯಾಗಿ ನೀವು ಬ್ಯಾಲೆನ್ಸ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ 141 ಇದೆ, ಇಲ್ಲಿ +3 ಆಗುತ್ತೆ, ಇಲ್ಲಿ ರಿಮೈನಿಂಗ್ ಇಸ್ 92 ಬರಬೇಕಾಗಿರುತ್ತೆ ಹೇಳ್ಬಿಡ್ತೀರಾ. ಈ ತರ ಕ್ವಶನ್ಸ್ ಇರುತ್ತೆ. ಅದೇ ತರ ಅಟಮಿಕ್ ನಂಬರ್ ಬ್ಯಾಲೆನ್ಸ್ ಮಾಡ್ಕೊಂಡು ಕೇಳ್ತಾರೆ. ಕೆಲವು ಟೈಮ್ ಎರಡನ್ನೂ ಬಿಡ್ತಾರೆ. ಎಕ್ಸಾಂಪಲ್ ಇಲ್ಲಿ 56 ಇರಲ್ಲ, 141 ಇರಲ್ಲ. ಥಿಂಕ್ ಮಾಡಬೇಕು. ನಿಮಗೆ 92 + 3 ರಿಮೈನಿಂಗ್ ಇಸ್ 141 ನೀವು ಬರೀಬೇಕಾಗುವಾಗ ಮಾತ್ರ 236 ಆಗುತ್ತೆ. ಸಿಮಿಲರ್ಲಿ 36 + 0 ಆಗುತ್ತೆ. ಇಲ್ಲಿ 56 ಬರೆದ್ರೆ ಮಾತ್ರ 92 ಆಗುತ್ತೆ. ಇದು ನೀವು ಯೋಚನೆ ಮಾಡಿ ಟ್ರೈ ಮಾಡುತ್ತಾ ಕ್ವಶನ್ಸ್ ಆಗಿರುತ್ತೆ. ಕೆಲವು ಟೈಮ್ ಎನರ್ಜಿ ಕೇಳ್ಬೋದು. ಎನರ್ಜಿ ಕೇಳಿದಾಗ ಏನು ಕಷ್ಟ ಅಲ್ಲ ನಿಮಗೆ. ಮಾಸ್ ಎನರ್ಜಿ ರಿಲೇಷನ್ ಯೂಸ್ ಮಾಡಿ ಮಾಸ್ ಅಂತ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬಟ್ ಇಂಥದನ್ನ ನೀವು ಸ್ವಲ್ಪ ಥಿಂಕ್ ಮಾಡಿ. ಈಗ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ಸಬ್ ಕಾನ್ಸೆಪ್ಟ್ಸ್ ಬರುತ್ತೆ. ದಟ್ ಈಸ್ ಅ ಚೈನ್ ರಿಯಾಕ್ಷನ್ ಅಂತ ಬರುತ್ತೆ. ನಾವಿನ್ನ ಫ್ಯೂಷನ್ ಹೋಗಿಲ್ಲ. ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲೇ ಚೈನ್ ರಿಯಾಕ್ಷನ್ಸ್ ಅದರ ಟೈಪ್ಸ್ ಬರುತ್ತೆ. ಅದನ್ನೆಲ್ಲ ಅಡಿಷನಲ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ವಿಡಿಯೋದಲ್ಲಿ. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್. ಆ ವರ್ಡ್ಸ್ ಅಲ್ಲಿ ಮೀನಿಂಗ್ ತಿಳ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಈಗ ಚೈನ್ ಅಂತ ನಿಮ್ಗೆ ಏನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅನ್ನೋ ಮೀನಿಂಗ್ ಹೇಳ್ತೀನಿ ನಾನು. ಕಂಟಿನ್ಯೂಯಸ್ ಅಲ್ವಾ? ಈ ಚೈನ್ ಅಂದ್ರೆ ಕಂಟಿನ್ಯೂಯಸ್ ಅಂದ್ರೆ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಅಲ್ಲಿ ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಅದು ಕೂಡ ಫ್ಯೂಷನ್ ಅಲ್ಲಿ. ನ್ಯೂಕ್ಲಿಯರ್ ಫ್ಯೂಷನ್ ಪ್ರೋಸೆಸ್ ಅಲ್ಲಿ ಕಂಟಿನ್ಯೂಯಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಮಲ್ಟಿಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ನ್ಯೂಟ್ರಾನ್ ಯೂಸ್ ಮಾಡಿಕೊಂಡೆ. ಪ್ರೀವಿಯಸ್ ಎಕ್ಸಾಂಪಲ್ ನೋಡಿ ನಮಗೆ ಫೈನಲಿ ಬಂದಿದೆ ಎಷ್ಟು ನ್ಯೂಟ್ರಾನ್ಸ್? 3 ನ್ಯೂಟ್ರಾನ್ಸ್. ಮತ್ತೆ ಇದೇ 3 ನ್ಯೂಟ್ರಾನ್ಸ್ ಇಂಡಿವಿಜುವಲ್ ಮತ್ತೆ ಇನಿಷಿಯೇಟ್ ಮಾಡುತ್ತೆ. ಎಕ್ಸಾಂಪಲ್ ಯುರೇನಿಯಂ ನಮ್ಮ ಹತ್ರ ಇದ್ದು ಇನಿಷಿಯಲಿ 235. ಯಾಕಂದ್ರೆ ಒಂದು ರಿಯಾಕ್ಷನ್ ಆಗಿದ ತಕ್ಷಣ ಆ ಫಿಸೈಲ್ ಮಟೀರಿಯಲ್ ಅಂತ ಹೇಳಿದ್ನಲ್ವಾ ಯುರೇನಿಯಂ ಕಂಪ್ಲೀಟ್ ಆಗೋದು ಡಿಸಿಂಟಿಗ್ರೇಟ್ ಆಗಿರಲ್ಲ. ಒಂದು ಟೈಮ್ ಆಗಲ್ಲ. ಅದು ಎಷ್ಟೋ ಟೈಮ್ ಈ ತರ ನ್ಯೂಟ್ರಾನ್ಸ್ ಯೂಸ್ ಮಾಡಿಕೊಂಡು ಡಿಸಿಂಟಿಗ್ರೇಟ್ ಆಗ್ತದೆ. ನೋಡಿ ಒಂದು ಯುರೇನಿಯಂ 235 ಒಂದು ನ್ಯೂಟ್ರಾನ್ ತಗೊಂಡು ಅದು ಕನ್ವರ್ಟ್ ಆಗಿ 3 ನ್ಯೂಟ್ರಾನ್ಸ್ ರಿಲೀಸ್ ಮಾಡ್ತು. ಆ 3 ನ್ಯೂಟ್ರಾನ್ಸ್ ಮತ್ತೆ ಏನ್ ಮಾಡುತ್ತೆ? ಎಷ್ಟೋ ಆಟಮ್ಸ್ ಇರುತ್ತೆ ಅಲ್ಲಿ, ಅಂದ್ರೆ ನ್ಯೂಕ್ಲಿಯರ್ ಇರುತ್ತೆ. ಯುರೇನಿಯಂ 235 ಒಂದಾಗಿದೆ, ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನೆಕ್ಸ್ಟ್ ಫಿಫ್ತ್ ತಗೋತೀನಿ ಅನ್ಕೊಂಡು ಇದಕ್ಕೆ ಮತ್ತೆ ಯೂಸ್ ಆಗುತ್ತೆ. N01 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 ಈ 3 ನ್ಯೂಟ್ರಾನ್ಸ್ ಏನಾಯ್ತು ಮತ್ತೆ ರಿಯಾಕ್ಷನ್ ಇನಿಷಿಯೇಟ್ ಮಾಡ್ತು. ಒಂದೊಂದು ರಿಯಾಕ್ಷನ್ ಅನ್ನು ಕೂಡ ಮತ್ತೆ 3 ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. ಅಂದ್ರೆ ಫಸ್ಟ್ ರಿಯಾಕ್ಷನ್ ಅಲ್ಲಿ 3 ನ್ಯೂಟ್ರಾನ್ಸ್ ರಿಲೀಸ್ ಆಯ್ತು. ಸೆಕೆಂಡ್ ರಿಯಾಕ್ಷನ್ ಸ್ಟಾರ್ಟ್ ಆದ್ಮೇಲೆ ಎಷ್ಟಾಗುತ್ತೆ? 9 ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. ಮತ್ತೆ ಇದು 3 ನ್ಯೂಟ್ರಾನ್ಸ್ ಯಾಕಾಗಿ ಮತ್ತೆ 9. ಈ 3 ನ್ಯೂಟ್ರಾನ್ಸ್ ಇಂದ ಮತ್ತೆ 9 ಅಲ್ಲಿಗೆ ಎಷ್ಟಾಗುತ್ತೆ? 27. ಅಂದ್ರೆ ಏನಾಗ್ತಾ ಇದೆ ನಂಬರ್ ಆಫ್ ನ್ಯೂಟ್ರಾನ್ಸ್ ನೋಡ್ಕೊಂಡು ಹೋಗಿ ಚೈನ್ ರಿಯಾಕ್ಷನ್ ಅಂತ ಕರೆಯೋದಕ್ಕೆ ಇದೇ ರೀಸನ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ಗೋಸ್ ಆನ್ ಮಲ್ಟಿಪ್ಲೈಯಿಂಗ್ ರ್ಯಾಪಿಡ್ಲಿ. ರ್ಯಾಪಿಡ್ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ನೋಡಿ 1 ಇರೋದು 3 ಆಯ್ತು, 3 ಇರೋದು 9 ಆಯ್ತು, 9 ಇರೋದು 27 ಆಯ್ತು, ಮತ್ತೆ 27 ಇನ್ನೂ ಫಿಸೈಲ್ ಮಟೀರಿಯಲ್ ಡಿಸಿಂಟಿಗ್ರೇಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಮತ್ತೆ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಅದೇನಾಗುತ್ತೆ? ಮತ್ತೆ ಕ್ಯೂಬ್ ತಗೋಬೇಕು. ನೋಡಿ ಈ ತರ ಒಂದೊಂದು
ನ್ಯೂಟ್ರಾನ್ ಕೂಡ 3 ನ್ಯೂಟ್ರಾನ್ಸ್ ರಿಲೀಸ್ ಮಾಡ್ತಾ ಇರುತ್ತೆ. ಈ ಚೈನ್ ರಿಯಾಕ್ಷನ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಆ ಬ್ರಾಂಚಸ್ ಆಗ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ನಂಬರ್ ಯಾವ ತರ ಮಲ್ಟಿಪ್ಲೈ ಆಗುತ್ತೆ ಅಂತ. ಅದನ್ನ ಸ್ಟಾಪ್ ಮಾಡಿದ್ರೆ ಅದು ಕಂಟ್ರೋಲ್. ಸ್ಟಾಪ್ ಮಾಡಿದ್ರೆ ನಾವು ನಂಬರ್ ಆಫ್ ನ್ಯೂಟ್ರಾನ್ಸ್ ಈ ತರನೇ ಹೋಗ್ತಾ ಇದ್ರೆ ಅದು ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂತ ಆಗುತ್ತೆ. ಅಂದ್ರೆ ಚೈನ್ ರಿಯಾಕ್ಷನ್ ಅಲ್ಲಿ ಏನಾಗ್ತಾ ಇದೆ ಜನರಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಇನ್ ಚೈನ್ ರಿಯಾಕ್ಷನ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಟಿನ್ಯೂಸ್ಲಿ ಮಲ್ಟಿಪ್ಲೈಯಿಂಗ್ ಅದಲ್ವಾ. ಅದು ಸೆಲ್ಫ್ ಸಸ್ಟೈನ್ ಅಂತ ಒಂದು ವರ್ಡ್ ಹೇಳ್ತೀವಿ. ಯಾವ್ದು ನಾವೇ ನೋಡಿ ಇನಿಷಿಯೇಟ್ ಮಾಡಿ ಓನ್ಲಿ ಒಂದು ನ್ಯೂಟ್ರಾನ್ ಇಂದ ನಮ್ಮ ಬೋರ್ಡ್ ಮೇಲೆ ನೀವು ಅಪೇರ್ ಮಾಡಿ ನೋಡಿ 27 ಆಗಿ ಬಿಗಿನ್ ಇಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ಚೈನ್ ರಿಯಾಕ್ಷನ್ ಇಷ್ಟು ಗೊತ್ತಾಗುತ್ತೆ. ಇಟ್ ಈಸ್ ಎ ಸೆಲ್ಫ್ ಸಸ್ಟೈನ್. ಒಂದ್ಸತಿ ಸ್ಟಾರ್ಟ್ ಮಾಡಿ ಬಿಟ್ಟಿದೀವಿ ಅಂದ್ರೆ ಕಂಟಿನ್ಯೂಸ್ ಅದು ಇಂಟಿಗ್ರೇಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದೆ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೆಲ್ಫ್ ಸಸ್ಟೈನ್ಡ್ ಪ್ರೋಸೆಸ್ ಇನ್ ವಿಚ್ ಏನಾಗ್ತಾ ಇದೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಗೋಸ್ ಆರ್ ಮಲ್ಟಿಪ್ಲೈಯಿಂಗ್ ರ್ಯಾಪಿಡ್ಲಿ. ಲಿಮಿಟ್ ಇಲ್ಲ ಆ ತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ರ್ಯಾಪಿಡ್ಲಿ. ಎಲ್ಲಿವರೆಗೂ ಆಗುತ್ತೆ ಕೊನೆಗೆ ಅಂದ್ರೆ ಈ ಫಿಸೈಲ್ ಮಟೀರಿಯಲ್ ನಾವು ಎಷ್ಟು ತಗೊಂಡಿನ ಅಷ್ಟು ಡಿಸಿಂಟಿಗ್ರೇಟ್ ಆಗ್ಬೇಕು. ಅಷ್ಟು ಕೂಡ ಡಿಸಿಂಟಿಗ್ರೇಟ್ ಆದಾಗ ಕಷ್ಟ ಆಗ್ತದೆ. ಅಲ್ಲಿಗೆ ನಾವು ಈ ಚೈನ್ ರಿಯಾಕ್ಷನ್ ಗೆ ಮೀನಿಂಗ್ ತಿಳ್ಕೊಂಡು, ಈ ಚೈನ್ ರಿಯಾಕ್ಷನ್ ಎಕ್ಸಾಂಪಲ್ ನಮ್ಮ ರಿಯಾಕ್ಷನ್ ಗೆ 9 ನ್ಯೂಟ್ರಾನ್ಸ್ ಮಾತ್ರ ಬೇಕಾಗಿರುತ್ತೆ. ಅಲ್ಲಿಗೆ ನಾನು ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಟ್ರೋಲ್ ಮಾಡಿಬಿಟ್ರೆ ದಟ್ ಈಸ್ ಕಾಲ್ಡ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಇಲ್ಲ ಸರ್ ಕಂಪ್ಲೀಟ್ ಫಿಸೈಲ್ ಮಟೀರಿಯಲ್ ತಗೊಂಡಿರೋದು ಕಂಪ್ಲೀಟ್ ಖಾಲಿ ಆಗಲಿ ಡಿಸಿಂಟಿಗ್ರೇಟ್ ಆಗಲಿ ಅಲ್ಲಿವರೆಗೂ ಇದು ಹಿಂಗೆ ನ್ಯೂಟ್ರಾನ್ ನಂಬರ್ ಜಾಸ್ತಿ ಆಗಿದೆ ಅಂದ್ರೆ ಅದು ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂತ ಆಗುತ್ತೆ. ಕಂಟ್ರೋಲ್ ಚೈನ್ ರಿಯಾಕ್ಷನ್ ನಮ್ಮ ನ್ಯೂಕ್ಲಿಯರ್ ರಿಯಾಕ್ಟರ್ ಅದು ಯೂಸ್ ಮಾಡೋದು. ನಾವೇನು ನ್ಯೂಕ್ಲಿಯರ್ ರಿಯಾಕ್ಟರ್ ಯೂಸ್ ಮಾಡ್ತಾ ಇಲ್ಲ ಅದ್ರ ಟೈಪ್ಸ್ ಇದೆ. ಪವರ್ ರಿಯಾಕ್ಟರ್, ರಿಸೋರ್ಸ್ ರಿಯಾಕ್ಟರ್ ಅಂತ ಬರುತ್ತೆ ಟೈಪ್ಸ್. ಆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ನಾವು ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಮಲ್ಟಿಪ್ಲೈ ಮಾಡೋದಕ್ಕೆ ಒಂದು ಕಾನ್ಸ್ಟೆಂಟ್ ರೇಟ್ ಇಟ್ಕೊಂಡಿರ್ತೀವಿ. ನಮಗೆ 9 ಬೇಕಾ 9 ಇರುತ್ತೆ. ನೀವು 1 ಇಯರ್ ಆಗಲಿ 60 ಡೇಸ್ ಆಗಲಿ ಯಾವಾಗ ನೋಡಿ 9 ಸ್ಟಾರ್ಟ್ ಆಗಿರೋದು 1 3 9 ಆಗಿದೆ. 1 ಇಂದ 3 ಇಂದ 9 ಮತ್ತೆ ಮುಂದಕ್ಕೆ ಹೋಗ್ತಾ ಬಿಡೋದಲ್ಲ ನಾವು ಅದನ್ನ ಕಂಟ್ರೋಲ್ ಮಾಡಿರ್ತೀವಿ. ಯಾವ ತರ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ನಾನು ಹೇಳ್ತೀನಿ. ಆ ತರ ಇದರಲ್ಲಿ ಕಂಟ್ರೋಲ್ ಚೈನ್ ರಿಯಾಕ್ಷನ್. ಸಿಮಿಲರ್ಲಿ ಆಟಮ್ ಬಾಂಬ್ ಅಲ್ಲಿ ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್. ಆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಈಗ ನಾನು ನೋಡ್ಕೊಂಡಿದ್ದೀನಿ ಎನರ್ಜಿ ಲಿಮಿಟೆಡ್ ಕಾನ್ಸ್ಟೆಂಟ್ ರೇಟ್ ಅಲ್ಲಿ ಎನರ್ಜಿ ನಾವು ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂದ್ರೆ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಯೂಸ್ ಮಾಡ್ತಾ ಇರ್ತೀವಿ. ಸಿಮಿಲರ್ಲಿ ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಲ್ಲಿ ನಮಗೆ ಎನಾರ್ಮಸ್ ಆಟಮ್ ಬಾಂಬ್ ಏನಾದ್ರು ನಮ್ಗೆ ಗೊತ್ತಿದೆ ಅದು ಇದಾದ್ರೆ ರಿಲೀಸ್ ಆಗೋ ಎನರ್ಜಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಎನಾರ್ಮಸ್. ಯಾಕೆಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಟ್ರೋಲ್ ಆಗಿ ರಿಲೀಸ್ ಆಗಲ್ಲ. ದಟ್ ಈಸ್ ಇನ್ಕ್ರೀಸಿಂಗ್ ಇಂಡೆಫಿನೆಟ್ಲಿ ರ್ಯಾಂಡಮ್ಲಿ ರ್ಯಾಂಡಮ್ ಆಗಿ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಬಹಳ ರಿಲೀಸ್ ಆಗುತ್ತೆ. ಎಕ್ಸಾಂಪಲ್ ಆಟಮ್ ಬಾಂಬ್ ಅಲ್ಲಿ ಅದೇ ರಿಯಾಕ್ಷನ್ ಆಗುತ್ತೆ. ಆಟಮ್ ಬಾಂಬ್ ಅಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಯಾವ ಪ್ರಿನ್ಸಿಪಲ್ ವರ್ಕ್ ಆಗ್ತಾ ಇರುತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ರೆ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಅದಕ್ಕಿಂತ ಮುಂಚೆ ಡೆಫಿನಿಷನ್ ಕ್ಲಿಯರ್ ಆಗಿದೆ. ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಏನು ಇಟ್ ಈಸ್ ಎ ಸೆಲ್ಫ್ ಸಸ್ಟೈನ್. ತನ್ನ ತಾನೇ ಏನಾಗ್ತದೆ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ. ಸೆಲ್ಫ್ ಸಸ್ಟೈನ್ಡ್ ಚೈನ್ ರಿಯಾಕ್ಷನ್ ಇನ್ ವಿಚ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಗೋಸ್ ಆನ್ ಮಲ್ಟಿಪ್ಲೈಯಿಂಗ್ ಅಂಟಿಲ್ ಈ ತರ ಎಲ್ಲಿವರೆಗೂ ಆಗ್ಬೋದು ಚಾನ್ಸ್ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಇರುತ್ತೆ until the fissile material completely undergo disintegration. ನನ್ನ ಹತ್ರ ಯುರೇನಿಯಂ ಫಿಸೈಲ್ ಮಟೀರಿಯಲ್ ಇದೆ ಅದು ಪೂರ್ತಿ ಡಿಸಿಂಟಿಗ್ರೇಟ್ ಆಗೋವರೆಗೂ ಈ ತರ ಆಗುತ್ತೆ. ಈ ಆಗ್ಬೇಕಾದ್ರೆ ನಾವು ಕಂಟ್ರೋಲ್ ಮಾಡೋದ್ರೆ ಅದು ಅನ್ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಮಾಡಿದ್ರೆ ನಂಬರ್ ಆಫ್ ನ್ಯೂಟ್ರಾನ್ ಅದು ಕಂಟ್ರೋಲ್ ಚೈನ್ ರಿಯಾಕ್ಷನ್. ಅದು ಈಸಿಯಾಗಿ ನೀವು ಕ್ಲಾಸಿಫೈ ಮಾಡ್ಕೋಬಹುದು. ಫಸ್ಟ್ ಈ ಡೆಫಿನೇಷನ್ ಬರ್ಕೊಳ್ಳಿ ಎಲ್ಲರೂ ಕೂಡ. ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ರೈಟ್ ಆಗಿ ಡೆಫಿನೇಷನ್ ಸ್ವಲ್ಪ ಫಾಸ್ಟ್ ಆಗಿ ಬರ್ಕೊಂಡ್ಬಿಡಿ. It is the self-sustained chain reaction or it is the self-sustained process ಅಂತ ಹೇಳ್ಬೋದು. In which ಇಲ್ಲಿ main ಏನಾಗ್ತಾ ಇದೆ in which number of neutrons multiplying randomly increase ಆಗುತ್ತೆ. indefinite ಆಗಿ ಅದು increase ಆಗುತ್ತೆ.
randomly until ಇದರ ಎಲ್ಲಿವರೆಗೂ ಆಗೋ ಚಾನ್ಸ್ ಇರ್ತದೋ ಲಿಮಿಟ್ ಇರಬೇಕಲ್ಲ ಅದು ಲಿಮಿಟ್ ಹೇಗೆ ಬರುತ್ತೆ ಅದಕ್ಕೆ until the entire fissile material undergo disintegration. Self-sustained processing or self-sustained reaction ಏನಾಗ್ತಾ ಇದೆ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗ್ಬೋದು ಅಂದ್ರೆ ಕಂಪ್ಲೀಟ್ ಆಗಿ ಎಂಟೈರ್ ಫಿಸೈಲ್ ಮಟೀರಿಯಲ್ ಡಿಸ್ಇಂಟಿಗ್ರೇಟ್ ಆಗಬೇಕು ಇರುತ್ತೆ. ಈ ತರ ಪ್ರೋಸೆಸ್ ನಾವು ಚೈನ್ ರಿಯಾಕ್ಷನ್ ಅಂತ ಕರೀತೀವಿ. ಕ್ಲಿಯರ್ ಆಯ್ತಲ್ವಾ? ಇದರ ಟೈಪ್ಸ್ ಇರುತ್ತೆ, ಒಂದೊಂದು ಡಿಸ್ಕಸ್ ಮಾಡ್ತೀವಿ ಇವತ್ತು. ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಬಗ್ಗೆ ಹೇಳೋದಾಯ್ತು. ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ ಟೈಪ್ಸ್ ಅಂತ. ಅದರಲ್ಲಿ ಕೂಡ ಫಸ್ಟ್ ಒನ್ controlled chain reaction. ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ನೀವು. ಏನ್ ಕಂಟ್ರೋಲ್ ಮಾಡಬಹುದು ಸರ್? ಏನು ಕಂಟ್ರೋಲ್ ಮಾಡಬಹುದು ಅಂದ್ರೆ ನ್ಯೂಟ್ರಾನ್ಸ್. ನನಗೆ 27 ನ್ಯೂಟ್ರಾನ್ಸ್ ಬೇಕಾ? ಅಲ್ಲಿಗೆ ಕಂಟ್ರೋಲ್ ಮಾಡ್ಕೋಬಹುದು. ಒಂದೇ ನ್ಯೂಟ್ರಾನ್ ಸಾಕ? ಒಂದು ನ್ಯೂಟ್ರಾನ್ ಇದ್ರೆ ಮಾತ್ರ ಏನಾಗುತ್ತೆ 3 ನ್ಯೂಟ್ರಾನ್ಸ್ ಬರುತ್ತೆ. ಅಲ್ಲಿ 3 ನ್ಯೂಟ್ರಾನ್ ಇಂದ ಸ್ಟಾರ್ಟ್ ಮಾಡಿ 3 ನ್ಯೂಟ್ರಾನ್ಸ್ ಸಾಕ ಇಲ್ಲ 9 ಸಾಕ 27 ಸಾಕ ಅಲ್ಲಿವರೆಗೂ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಎಲ್ಲಿ ಬೇಕಲ್ಲಿ ಕಂಟ್ರೋಲ್ ಮಾಡಬಹುದು. ಆ ತರ ನ್ಯೂಟ್ರಾನ್ ನಂಬರ್ ಕಂಟ್ರೋಲ್ ಮಾಡಿ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಆಯ್ತಾ? Write on the definition. In controlled chain reaction, the number of neutrons in controlled chain reaction, the number of neutrons is controlled. Number of neutrons is controlled. And ಇದರ ಕಂಟ್ರೋಲ್ ಆದ್ರೆ ಏನಾಗುತ್ತೆ ಅಂದ್ರೆ ಆ ರಿಯಾಕ್ಷನ್ ಕಾನ್ಸ್ಟೆಂಟ್ ರೇಟ್ ಅಲ್ಲಿ ನಡೀತಾ ಇದೆ. ಬರ್ಬೋದು. And the reaction takes place at constant rate. The reaction takes place at constant rate. ಯಾವ ರೇಟ್ ಅಲ್ಲಿ ನಮಗೆ ರಿಯಾಕ್ಷನ್ ಆಗಬೇಕಾಗಿರುತ್ತೋ ಅದೇ ರೇಟ್ ಅಲ್ಲಿ ಆಗ್ತಾ ಇದೆ. ಯಾಕೆ ಅದೇ ರೇಟ್ ಅಲ್ಲಿ ಆಗ್ತಾ ಇರುತ್ತೆ? ಅದೇ ರೇಟ್ ಅಲ್ಲಿ ಆಗ್ತಿದ್ರೆ ಅಷ್ಟೇ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ನ್ಯೂಕ್ಲಿಯರ್ ರಿಯಾಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಎನರ್ಜಿ ರಿಲೀಸ್, ಎಷ್ಟೋ ಮೆಗಾವ್ಯಾಟ್ ಎನರ್ಜಿ ರಿಲೀಸ್ ಆಗಬೇಕಾಗಿರುತ್ತೆ ಪರ್ ಇಯರ್ ಅಂತಿದ್ರೆ ಪರ್ ಇಯರ್ ಕ್ಯಾಲ್ಕುಲೇಟ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಇಯರ್ ನೋಡ್ತೀರಾ ಅಷ್ಟೇ ಇರುತ್ತೆ, ನೆಕ್ಸ್ಟ್ ಇಯರ್ ನೋಡ್ತೀರಾ ಅಷ್ಟೇ ಇರುತ್ತೆ. ಯಾಕೆ ಅಂತ ಅಲ್ಲಿ ನಡೀತಾ ಇರೋದು ಕಂಟ್ರೋಲ್ ಚೈನ್ ರಿಯಾಕ್ಷನ್. 1 ಮಂತ್ ಅಲ್ಲಿ ಜಾಸ್ತಿ ಎನರ್ಜಿ ರಿಲೀಸ್ ಆಗೋದು ಅಥವಾ 1 ಇಯರ್ ಅಲ್ಲಿ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದು ಆ ಥರ ಇರಲ್ಲ. ಕಾನ್ಸ್ಟೆಂಟ್ ಎನರ್ಜಿ ಇರುತ್ತೆ. ಯಾಕೆಂದ್ರೆ ಕಾನ್ಸ್ಟೆಂಟ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಚೈನ್ ರಿಯಾಕ್ಷನ್ ಕಂಟ್ರೋಲ್ ಆಗಿರುತ್ತೆ ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ. in nuclear reactors, controlled chain reaction controlled chain reaction principle is used. In nuclear reactors, controlled chain reaction principle is used. Aitala. Second type is uncontrolled chain reaction. ನೀವು ಹೇಳ್ಬೋದು
ಈಗ uncontrolled chain reaction ಏನಿರುತ್ತೆ? In uncontrolled chain reaction, the number of neutrons increasing randomly or indefinitely. ಅದು ಕಂಟ್ರೋಲ್ ಇರಲ್ಲ, ಎಷ್ಟಾದ್ರೂ ಜಾಸ್ತಿ ಆಗ್ಬೋದು. ಆ ತರ ಜಾಸ್ತಿ ಏನಾಗುತ್ತೆ? ಎನರ್ಜಿ ರಿಲೀಸ್ ಇಸ್ ಮೋರ್, ಎನರ್ಜಿ ಬಹಳ ರಿಲೀಸ್ ಆಗುತ್ತೆ. ಅದನ್ನ ಆಟಮ್ ಬಾಂಬ್ ಯೂಸ್ ಮಾಡ್ತಾರೆ. ದಟ್ ಪ್ರಿನ್ಸಿಪಲ್ ಇಸ್ ಯೂಸ್ಡ್ ಇನ್ ಆಟಮ್ ಬಾಂಬ್. ರೈಟ್ ಡೌನ್ ದಿ ಡೆಫಿನೇಷನ್. In uncontrolled chain reaction, number of neutrons goes on increasing indefinitely. ಲಿಮಿಟ್ ಇಲ್ಲ, ರ್ಯಾಂಡಮ್ ಅಂತ ಹೇಳಿದ್ರು. ಇನ್ಕ್ರೀಸಿಂಗ್ indefinitely and ಈ ತರ ಏನಾಗುತ್ತೆ? ಎನರ್ಜಿ ಬಹಳ ರಿಲೀಸ್ ಆಗುತ್ತೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಜಾಸ್ತಿ ರಿಲೀಸ್ ಆದಂಗೆ. and enormous amount of energy is released. Enormous amount of energy is released. Enormous amount of energy is released. Next time ಬರ್ಕೊಳ್ಳಿ. In atom bombs ಅಲ್ಲಿ ಪ್ರಿನ್ಸಿಪಲ್ ಯೂಸ್ ಮಾಡ್ತಾರೆ. In atom bombs, uncontrolled chain reaction principle is used. In atom bombs, uncontrolled chain reaction principle is used. ಗೊತ್ತಾಗುತ್ತೆ ನಿಮಗೆ? ಆಟಮ್ ಬಾಂಬ್ಸ್ ಅಲ್ಲಿ ನಮಗೆ ಏನಾದರೂ ಎನರ್ಜಿ ರಿಲೀಸ್ ಆದ್ರೆ ಬಹಳ ಇರುತ್ತೆ, ಎನಾರ್ಮಸ್ ಅಮೌಂಟ್ ಇರುತ್ತೆ. ಯಾಕೆ ಅಂದ್ರೆ ಅದು ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಅಲ್ಲಿ ನಂಬರ್ ಆಫ್ ನ್ಯೂಟ್ರಾನ್ಸ್ಗೆ ಲಿಮಿಟ್ ಇಲ್ಲ, ಬರೈತಲ್ಲ, ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ ಇಂಡೆಫಿನೆಟ್ ಆಗಿ. ಹಾಗಾಗಿ ಎನರ್ಜಿ ಕೂಡ ಜಾಸ್ತಿ ರಿಲೀಸ್ ಆಗುತ್ತೆ. ಇದು ಟೈಪ್ಸ್ ಆಫ್ ಚೈನ್ ರಿಯಾಕ್ಷನ್ ಆಯಿತು. ನೆಕ್ಸ್ಟ್ ಇವತ್ತೇ ಬರ್ಬೋದು, ನೋಟಲ್ಲಿ ಪಾಯಿಂಟ್ ಬರ್ಕೊಳ್ಳಿ. ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿ. ನ್ಯೂಕ್ಲಿಯರ್ ಫ್ಯೂಷನ್ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್. ಅದಾದ್ಮೇಲೆ ಡಿಫರೆನ್ಸ್ ಇರುತ್ತೆ, ಅದು ನಿಯರ್ಲಿ ಒಂದು ವಿಡಿಯೋ ಕ್ಲಾಸ್ ಕಂಪ್ಲೀಟ್ ಆಗೋ ಥರ ಇರುತ್ತೆ. ಜಸ್ಟ್ ನೀವು ಎರಡು ನೋಟ್ ಪಾಯಿಂಟ್ಸ್ ಬರ್ಕೋಬೇಕು. ನಿಮಗೆ ಆಲ್ರೆಡಿ ಥರ್ಮಲ್ ನ್ಯೂಟ್ರಾನ್ಸ್ ಅಂತ ಹೇಳಿದೆ, ಸ್ಲೋ ನ್ಯೂಟ್ರಾನ್ಸ್ ಅಂತ ಹೇಳಿದೆ, ಅದನ್ನ ಹೇಳಿದ್ದೀನಿ, ಬಟ್ ಬರ್ಕೊಳ್ಳೋಕೆ ಆಗಿಲ್ಲ ನಿಮಗೆ. ಬರ್ಕೊಳ್ಳಿ ಈಗ ನೋಟ್. ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ಥರ್ಮಲ್ ನ್ಯೂಟ್ರಾನ್. Thermal, or they are also called slow neutron or neutrons. Thermal or slow neutrons. ಇಲ್ಲಿ ಮೀನಿಂಗ್ ಇದೆ ನಮಗೆ. ಥರ್ಮಲ್ or slow neutron ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಕೈನೆಟಿಕ್ ಎನರ್ಜಿ ಇಸ್ ಲೆಸ್. ಲೆಸ್ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇದೆ, ಎಷ್ಟು ವ್ಯಾಲ್ಯೂ ಇರುತ್ತೆ ಕಡಿಮೆ ಇರಬೇಕು ಅಂತ ಬರೀಬೇಕು ಅಷ್ಟೇ. ಬರ್ಕೊಳ್ಳಿ, ದ ನ್ಯೂಟ್ರಾನ್ಸ್ ಹ್ಯಾವಿಂಗ್ ಕೈನೆಟಿಕ್ ಎನರ್ಜಿ. The neutrons having kinetic energy, less than 1 mega electron volt. The neutrons having kinetic energy less than 1 mega electron volt called slow or thermal neutrons. Next one is fast neutrons. ಗೊತ್ತಿದೆ, ಈ ಐಡಿಯಾ ಇರಬೇಕು ನಿಮಗೆ. ಯಾವ ಬೇಸಿಸ್ ಮೇಲೆ ನಾವು ಸ್ಲೋ ನ್ಯೂಟ್ರಾನ್ ಮತ್ತೆ ಫಾಸ್ಟ್ ನ್ಯೂಟ್ರಾನ್ ಅಂತ ಹೇಳ್ತೀವಿ ಅನ್ನೋದು ಗೊತ್ತಿದೆ. ಇನ್ನು ಆಪೋಸಿಟ್ ಆಗಿ ಥಿಂಕ್ ಮಾಡಿ ಬರೀಬಹುದು. ಫಾಸ್ಟ್ ನ್ಯೂಟ್ರಾನ್ಸ್ ಅಂದ್ರೆ ಏನು ಹೇಳ್ಬೋದು, ನೀವೇ ಬರೀಬಹುದು. ದ ನ್ಯೂಟ್ರಾನ್ಸ್ ಹ್ಯಾವಿಂಗ್ ದಿ ಕೈನೆಟಿಕ್ ಎನರ್ಜಿ ಗ್ರೇಟರ್ ದೆನ್ 1 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, ದೇ ಆರ್ ಕಾಲ್ಡ್ ಫಾಸ್ಟ್ ನ್ಯೂಟ್ರಾನ್ಸ್. ನೀವೇ ಬರ್ಕೋಬೇಕು ಇದನ್ನ. ದ ನ್ಯೂಟ್ರಾನ್ಸ್ ಹ್ಯಾವಿಂಗ್ ಕೈನೆಟಿಕ್ ಎನರ್ಜಿ ಗ್ರೇಟರ್ ದೆನ್ 1 MeV, ದೇ ಆರ್ ಕಾಲ್ಡ್ ಫಾಸ್ಟ್ ನ್ಯೂಟ್ರಾನ್ಸ್. ಇನ್ನೊಂದು ಪಾಯಿಂಟ್ ಇದೆ, ಇದನ್ನ ಅಪ್ಲೈಡ್ ಕ್ವೆಶ್ಚನ್ಸ್ ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಒಂದೊಂದು ಮಾರ್ಕ್ಗೆ 9 ಮಾರ್ಕ್ಸ್ ಯೂಸ್ ಆಗುತ್ತಾ ಇರುತ್ತೆ. We are observing that the neutrons are usually in bombarding the fissile material. For example, nuclear fission ನೋಡಿದ್ದೀರಾ, uranium is bombarded with a neutron. So neutron ಬಂದು ಎಲೆಕ್ಟ್ರಾನ್ ತಗೋಬಹುದಾಗಿತ್ತು, ಪಾಸಿಟ್ರಾನ್ ತಗೋಬಹುದಾಗಿತ್ತು, ಇಲ್ಲ ಪ್ರೋಟಾನ್ ತಗೋಬಹುದಾಗಿತ್ತು.
ಸ್ವಲ್ಪ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಪ್ರಾಪರ್ಟಿ ಇದೆ, ಎಲ್ಲದಕ್ಕೂ ಮಾಸ್ ಇದೆ ಬಟ್ ಚಾರ್ಜ್ ಇಲ್ಲ ನ್ಯೂಟ್ರಾನ್ಗೆ ಕಂಪೇರ್ ಟು ಪ್ರೋಟಾನ್ ಆರ್ ಕಂಪೇರ್ ಟು ಎಲೆಕ್ಟ್ರಾನ್. ದ ಚಾರ್ಜ್ ಆಫ್ ದಿ ನ್ಯೂಟ್ರಾನ್ ಇಸ್ ಗೊತ್ತಿದೆ ನಿಮ್ಗೆ, ಇಲ್ಲ ಅನ್ನೋದು ಝೀರೋ. ಅದು ಯಾಕೆ ಸರ್ ಚಾರ್ಜ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಬಿಕಾಸ್ ವಿ ನೋ ದಟ್ if the charge is zero then it does not offers any coulomb force, coulomb attraction and repulsion ಇರೋದಿಲ್ಲ. ಈಗ ನನ್ನ ಹತ್ರ ನ್ಯೂಟ್ರಲ್ ಪಾರ್ಟಿಕಲ್ ಇದೆ, ಇದ್ರ ಜೊತೆಗೆ ಇನ್ನೊಂದು ಪಾರ್ಟಿಕಲ್ ಯಾವುದೇ ಬರಲಿ ಚಾರ್ಜ್ ಪಾರ್ಟಿಕಲ್, ಇದ್ರ ಮೇಲೆ ಯಾವುದೇ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಬಿಕಾಸ್ ಯಾಕೆ, ನ್ಯೂಟ್ರಲ್ ಪಾರ್ಟಿಕಲ್, ಒಂದು ನ್ಯೂಟ್ರಲ್ ಪಾರ್ಟಿಕಲ್ ಇದೆ, ಚಾರ್ಜ್ಲೆಸ್ ಪಾರ್ಟಿಕಲ್ ಇದೆ ಅಂದ್ರೆ ಅದು ಯಾವುದೇ ರೀತಿ ಕೋಲಮ್ ಫೋರ್ಸ್ ನ ಅದು ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ ಇಲ್ಲ. ಆತರ ಇಲ್ಲ, ಕೋಲಮ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಲ್ಲ ನ್ಯೂಟ್ರಲ್, ಅದಕ್ಕೆ ಇದನ್ನ ಫ್ಯೂಷನ್ ಯೂಸ್ ಮಾಡ್ತೀವಿ. ಕ್ವಶನ್ಸ್ ಕೇಳಬಹುದು, ವೈ ದಿ ನ್ಯೂಟ್ರಾನ್ಸ್ ಆರ್ ಓನ್ಲಿ ಯೂಸ್ಡ್ ಇನ್ ದಿ ಫ್ಯೂಷನ್ ರಿಯಾಕ್ಷನ್ಸ್, ಆರ್ ಎಲೆಕ್ಟ್ರಾನ್ಸ್ ಯಾಕೆ ಯೂಸ್ ಮಾಡಲ್ಲ, ಪ್ರೋಟಾನ್ಸ್ ಯಾಕೆ ಯೂಸ್ ಮಾಡಲ್ಲ ಅಂತ ಕೇಳಿದ್ರೆ ನೀವು ಬರೀಬಹುದು, ಬಿಕಾಸ್ ನ್ಯೂಟ್ರಾನ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಹೆನ್ಸ್ ಇಟ್ ಡಸ್ ನಾಟ್ ಆಫರ್ ಎನಿ coulomb force or whether attractive or repulsive force, therefore they are used in the fission reaction. ಬರ್ಕೊಳ್ಳಿ, ನೀವು ಲಾಸ್ಟ್ ಒಂದು ಸೆಂಟೆನ್ಸ್ ಬರ್ಕೊಳ್ಳಿ. ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್ ನ್ಯೂಟ್ರಲ್ ಅಂದ್ರೆ ಗೊತ್ತಿದೆ ನಿಮಗೆ, ಚಾರ್ಜ್ ಇಸ್ ಝೀರೋ ಅಂತ. ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್ ಫುಲ್ ಸ್ಟಾಪ್, hence they do not experience coulomb force. Coulomb force ಅಂದ್ರೆ maybe it is attractive or repulsive, ಅದನ್ನು ಕೂಡ coulomb force ಅಂತ ಕರೀತೀವಿ, ಬಟ್ ಅದು ಇರೋದೇ ಇಲ್ಲ ಇದು coulomb force. So they are using, ಹಾಗಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಾವು, they are using fission. ಸ್ವಲ್ಪ ಯೋಚನೆ ಮಾಡಿ ಅಟೆಂಡ್ ಮಾಡ್ತಾರೆ ಕ್ವಶನ್ಸ್ ಅಂದ್ರೆ, fission ಅಲ್ಲಿ ಅವ್ರು ಮಾತ್ರ ಯಾಕೆ ಯೂಸ್ ಮಾಡ್ತಾರೆ ನ್ಯೂಟ್ರಾನ್ಸ್ ಅಂದ್ರೆ, ಇಷ್ಟು ಬರಲೇ ನಾವು ಮಾರ್ಕ್ಸ್ ತಗೊಳ್ತೀವಿ. ನ್ಯೂಟ್ರಲ್ ಇದೆ ಅಂದ್ರೆ ಯಾವುದೇ ರೀತಿ ಅಟ್ರಾಕ್ಟಿವ್ ರಿಪಲ್ಸಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗೋ ಚಾನ್ಸಸ್ ಇಲ್ಲ, ಹಾಗಾಗಿ ನಾವು ನ್ಯೂಕ್ಲಿಯರ್ fission ಅಲ್ಲಿ ನ್ಯೂಟ್ರಲ್ಸ್ ನ ಯೂಸ್ ಮಾಡ್ತೀವಿ. ನಾವು n means ಕಾನ್ಸೆಪ್ಟ್ ಇದೆ, ಇದಕ್ಕೆ ರಿಲೇಟೆಡ್ ದಟ್ ಇಸ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂತ ಬರುತ್ತೆ. ದಟ್ ಇಸ್ ನಾವು ಕ್ರಿಟಿಕಲ್ ಮಾಸಸ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಕ್ರಿಟಿಕಲ್ ಸ್ಟೇಟ್, ಸಬ್ ಕ್ರಿಟಿಕಲ್ ಸ್ಟೇಟ್ ಅಂಡ್ ಸೂಪರ್ ಕ್ರಿಟಿಕಲ್ ಸ್ಟೇಟ್ಸ್ ಅಂತ ಬರುತ್ತೆ. ಸಿಟಿ ಪರ್ಪಸ್ ಯೂಸ್ ಆಗುವಂತ ಕಾನ್ಸೆಪ್ಟ್ ಬೇಕಾಗುತ್ತೆ ಕೂಡ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ನಾವು ಏನು ಡಿಸ್ಕಸ್ ಮಾಡ್ತೀವಿ, ಫ್ಯೂಷನ್ ಆದ್ಮೇಲೆ ಫ್ಯೂಷನ್ ಬಹಳ ಈಸಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಕಡಿಮೆ ಇದೆ ಎಕ್ಸ್ಪ್ಲೇಷನ್ಸ್. ಅದಾದ್ಮೇಲೆ ನಮಗೆ ಡಿಫರೆನ್ಸ್ ಕೇಳ್ತಾರೆ ಬಹಳ ಟೈಮ್, ರೈಟ್ ದಿ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಅಂಡ್ ಫ್ಯೂಷನ್ ಅಂತ, ಡಿಪೆಂಡಿಂಗ್ ಆನ್ ದಿ ಮಾರ್ಕ್ಸ್ ಪಾಯಿಂಟ್ಸ್ ನ ಲಿಮಿಟ್ ಮಾಡ್ಕೊಂಡು ಬರೀಬೇಕಾಗಿರುತ್ತೆ. ಅಲ್ಲಿಗೆ ನ್ಯೂಕ್ಲಿಯರ್ ಎನರ್ಜಿ ಮುಗಿಯುತ್ತೆ. ಅಂದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ನ್ಯೂಕ್ಲಿಯರ್ ಎನರ್ಜಿ ಕಾನ್ಸೆಪ್ಟ್ ಮುಗಿಯುತ್ತೆ. ದ ರಿಮೈನಿಂಗ್ ಏನಿದೆ ಇನ್ನೊಂದು ವಿಡಿಯೋದಲ್ಲಿ ಕಲಿತೀವಿ, ದಟ್ ಇಸ್ ನ್ಯೂಕ್ಲಿಯರ್ ರಿಯಾಕ್ಟರ್. ಅಂದ್ರೆ ನೆಕ್ಸ್ಟ್ ಇನ್ನು 2 ವಿಡಿಯೋಸ್ ಆದ್ರೆ ನಿಮಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ಮಾಡಿಸ್ತಾ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.